ಶೋಷಿತರಿಗೆ ಹೊಸ ದಿಕ್ಕು ತೋರುವ ಭೀಮಾ ಕೋರೆಗಾಂವ್ ಯುದ್ಧ. ಭೀಮಾ ಕೋರೆಗಾಂವ್ ಯುದ್ಧ ಶೋಷಿತ ಸಮುದಾಯಕ್ಕೆ ಹೊಸ ದಿಕ್ಕು ತೋರುವ ಐತಿಹಾಸಿಕ ಹೋರಾಟ ಎಂದು ರಾಹುಲ್ ಹುಲಿಮನಿ ಹೇಳಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ನಡೆದ 208ನೇ ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 1818ರಲ್ಲಿ ಮಹಾರಾಷ್ಟ್ರದ ಭೀಮಾ ನದಿ ತೀರದಲ್ಲಿ ಮಹಾರ್ ಸೈನಿಕರು ಮತ್ತು ಪೇಶ್ವೆಗಳ ನಡುವೆ ನಡೆದ ಯುದ್ಧದಲ್ಲಿ ಮಹಾರ್ ಸೈನಿಕರು ವೀರಾವೇಶದ ಹೋರಾಟದಿಂದ ವಿಜಯ ಸಾಧ್ಯವಾಯಿತು. ಈ ಯುದ್ಧದ ಫಲವಾಗಿ ಈ ಸಮುದಾಯಕ್ಕೆ ಶಿಕ್ಷಣ ಪಡೆಯುವ ಅವಕಾಶ ದೊರೆಯಿತು ಎಂದು ಅವರು ವಿವರಿಸಿದರು. ನಡೆದ ಇವತ್ತಿಗೆ 208 ವರ್ಷಗಳು ಗತಿಸಿದ್ದೇವೆ. ಹಾಗಾಗಿ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬಹುಜನ ಚಳವಳಿಯ ಮತ್ತು ಸ್ವಾಭಿಮಾನದ ಒಂದು ಯುದ್ಧ ನಡೆದದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಧ್ಯಯನದ ಮುಖಾಂತರ ತಿಳಿದು ಬಂದು, ಮಹಾರಾಷ್ಟ್ರದ ಕೋರೆಗಾಂವ್ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಎಲ್ಲ ಭೀಮಾ ಸೇನಾನಿಗಳು ಮನುವಾದಿ ಪೇಶ್ವೆಗಳ 28,000 ಸೈನಿಕರನ್ನು ಬಗ್ಗು ಪಡೆದು ಸ್ವಾಭಿಮಾನಿ ಯುದ್ಧವನ್ನು ಗೆದ್ದು ಇವತ್ತಿಗೆ 208 ವರ್ಷಗಳು ಗತಿಸಿದ್ದಾವೆ. ಆ ಒಂದು ಸಂದರ್ಭದಲ್ಲಿ ಸುರಪುರ ತಾಲೂಕಿನ ಭೂಮಿ ಮಂಜೂರಾತಿ ಹೋರಾಟ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿ